ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿ ಆಗಿರೋದ್ರಿಂದ ಜಮ್ಮು ಕಾಶ್ಮೀರದಿಂದ ಪ್ರವಾಸಿಗರು ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಉಗ್ರರ ದಾಳಿಗೆ ಭಯಭೀತರಾಗಿ ಪ್ರವಾಸಿಗರು ವಾಪಸ್ ಆಗ್ತಾ ಇರೋದು ಈಗಾಗಲೇ ಹೇಳಿದ ಹಾಗೆ ಒಂದು ಪ್ಯಾಕೇಜ್ಗೋಸ್ಕರ ಪ್ರವಾಸಿಗರು ವೇಟ್ ಮಾಡ್ತಾ ಇರ್ತಾರೆ. ಜಮ್ಮು ಕಾಶ್ಮೀರ ಅಂತ ಬಂದಾಗ ಬಹಳ ಸುಂದರ ತಾಣ, ಕಣಿವೆ ನಾಡು, ಅಲ್ಲಿಗೆ ಹೋಗ್ಬೇಕು ಅನ್ನೋದು ಎಲ್ಲರ ಕನಸಿದ್ದೇ ಇರುತ್ತೆ. ಬಟ್ ಹೋದಂಥವರು ಈಗ ಉಗ್ರರ ದಾಳಿಯಿಂದಾಗಿ ಭಯಭೀತರಾಗಿ ವಾಪಸ್ ಆಗ್ತಾ ಇದ್ದಾರೆ. ಪ್ರವಾಸವನ್ನ ರದ್ದುಗೊಳಿಸಿ ವಾಪಸ್ ಹೋಗ್ತಾ ಇರೋದು ಜನರು. ಇಷ್ಟೆಲ್ಲ ಭಯಾನಕವಾದಂಥ ದಾಳಿ ಆದ್ಮೇಲೂ ಕೂಡ ಯಾರು ತಾನೇ ಇರ್ತಾರೆ? ಯಾವಾಗ ಯಾರ ಜೀವ ಬೇಕಿದ್ರೂ ಹೋಗ್ಬೋದು. ಈಗ ಒಂದು ದಾಳಿ ಆಗಿದೆ, 28 ಜನ ಸಾವನ್ನಪ್ಪಿದ್ದಾರೆ. ಮತ್ತೆ ಎಲ್ಲಿದ್ದಾರೋ, ಯಾವ ಮೂಲೆಯಲ್ಲಿ ಅಡುಕೊಂಡಿದ್ದಾರೋ, ಯಾವ ಅಡಗುತಾಣದಲ್ಲಿದ್ದಾರೋ ಮತ್ತೆ ಬಂದು ಅಟ್ಯಾಕ್ ಮಾಡಬಹುದು. ಆ ಭಯ ಇದ್ದೇ ಇರುತ್ತೆ. ಒಬ್ಬರೋ ಇಬ್ಬರೋ ಸಾವನ್ನಪ್ಪಿದ್ರೇ ಭಯ ಇರುತ್ತೆ. ಇನ್ನು 28 ಜನರು ದಾಳಿಗಳಿಗಾಗಿ ಸಾವನ್ನಪ್ಪಿರೋದು, ಕೆಲವರು ಗಾಯಗೊಂಡಿರೋದು. ಹೀಗಾಗಿ ಪಾಪ ಜನರು ದುಡ್ಡು ಹೋದ್ರೂ ಹೋಯ್ತು, ಜೀವ ಉಳ್ಕೊಂಡ್ರೆ ಸಾಕು ಅಂತ ಪ್ರವಾಸವನ್ನ ರದ್ದು ಮಾಡಿಕೊಂಡು ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ತಮ್ಮ ತಮ್ಮ ರಾಜ್ಯಗಳು, ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಆಗ್ತಾ ಇರೋದು. ಜಮ್ಮು ಕಾಶ್ಮೀರ ಈಗ ಜನರಿಗೆ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ಯಾಕೆಂದರೆ ಅಲ್ಲಿಗೆ ಹೋದಂಥವ್ರನ್ನ ಈ ರೀತಿಯಾಗಿ ಹತ್ಯೆ ಮಾಡಿರೋದ್ರಿಂದ ಈ ಉಗ್ರ ಸಂಘಟನೆಗಳು ಅವರನ್ನು ಪೋಷಣೆ ಮಾಡಿ 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 ಈ ರೀತಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ಹತ್ಯೆ ಮಾಡಿರೋದ್ರಿಂದ ಜನರಿಗೆ ಪಾಪ ಭಯ ಹೆಚ್ಚಾಗಿದೆ. ಯಾವ ಪ್ರವಾಸಿ ತಾಣಕ್ಕೆ ಹೋಗೋದು ಬೇಡ, ಜಮ್ಮು ಕಾಶ್ಮೀರಕ್ಕೆ ಹೋಗೋದು ಬೇಡ, ಹಿಮದಲ್ಲಿ ಆಟ ಆಡೋದು ಬೇಡ, ಮನೆಗೆ ಜೀವಂತವಾಗಿ ಹೋದರೆ ಸಾಕಪ್ಪ ಅಂತೇಳಿ, ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೋಗ್ತಾ ಇದ್ದಾರೆ. ಪಾಪ ಇನ್ನು ಈ ದಾಳಿಗೆ ಒಳಗಾದಂಥವ್ರು ಏನಿದ್ದಾರೆ, ಸಾವನ್ನಪ್ಪಿರೋರು, ಗಾಯಗೊಂಡಿರೋರು, ಅವ್ರ ಕುಟುಂಬಸ್ಥರು ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗೋಕ್ಕೆ ಮತ್ತು ಚಿಕಿತ್ಸೆ ಪಡ್ಕೊಳ್ತಾ ಇರೋರನ್ನ ಅವರು ಚೇತರಿಸ್ಕೊಳ್ಳೋರ್ಗೂ ವೆಯ್ಟ್ ಮಾಡಬೇಕು. ಹಾಗಾಗಿ ಆಸ್ಪತ್ರೆಗಳಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಪ್ರವಾಸಕ್ಕಂತ ಬಂದವರೆಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಅಂತ ಬಂದಾಗ ಬಹಳ ಪ್ರಸಿದ್ಧ ಪ್ರವಾಸಿ ತಾಣ ಆಗಿತ್ತು. ಹೊಸದಾಗಿ ಮದುವೆ ಆದವರು ಹೋಗ್ತಾ ಇದ್ರು, ಫ್ಯಾಮಿಲಿಯವರು ಹೋಗ್ತಾ ಇದ್ರು, ಮಕ್ಕಳಿಗೆ ಹಾಲಿಡೇಸ್ ಇತ್ತು ಅಂದ್ರೂ ಹೋಗ್ತಾ ಇದ್ರು. ಅಷ್ಟು ಫೇಮಸ್. ಇತ್ತೀಚೆಗೆ ಶಾಂತಿಯೂ ನೆಲೆಸಿತ್ತು, ಅಲ್ಲಿ ನೆಮ್ಮದಿಯೂ ಇತ್ತು, ಭದ್ರತೆಯೂ ಇತ್ತು. ಬಟ್ ಇಷ್ಟೆಲ್ಲ ಭದ್ರತೆಯ ಮಧ್ಯೆ ಇಂಥದ್ದೊಂದು ದೊಡ್ಡ ಅಟ್ಯಾಕ್ ಆಯ್ತಲ್ಲ, ಹಾಗಾಗಿ ಪ್ರವಾಸಿಗರು ಮತ್ತೆ ವಾಪಸ್